ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 18ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂಥ ದಿನ, ಅಂದರೆ 2ನೇ ದಿವಸ. ಇದು ಅಂದರೆ ಈ ಬಿದಿಗೆಯ ತಿಥಿ ಈ ದಿನ ರಾತ್ರಿ 9 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 19 ನಿಮಿಷದವರೆಗೆ ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 49 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ರಾತ್ರಿ 9 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕೂಡ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ ಅಪರಾಹ್ನ 3 ಗಂಟೆ 30 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 19 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 39 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 22 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 38 ನಿಮಿಷದವರೆಗೆ ಲಾಭದ ಸಮಯ. ಹಾಗಾಗಿ ವ್ಯವಹಾರಸ್ಥರು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗಲಿ ಅಥವಾ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣಕ್ಕಾಗಲಿ ಈ ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 53 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 37 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದರೆ ಮನಸ್ಸಿಗೆ ಕಾರಕ. ಹಾಗಾಗಿ ನಮ್ಮ ಮನಸ್ಸಾಗಲಿ ನಮ್ಮ ಕಲ್ಪನೆ ಆಗಲಿ ನಮ್ಮ ಮನಸ್ಸಿನ ಚಂಚಲತೆಗಾಗಲಿ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮ ಮನಸ್ಸನ್ನೇ ಆಧರಿಸಿರುವಂಥದ್ದು. ಹಾಗಾಗಿ ಮನಸ್ಸು ಮಾಡಿದ್ರೆ ಕೆಲಸಗಳಾಗುತ್ತೆ. ಸ್ವಲ್ಪ ಅಸಡ್ಡೆ ಆಗಲಿ ಸ್ವಲ್ಪ ತಾತ್ಸಾರದ ಮನೋಭಾವ ಇರುವಂಥವ್ರಿಗೆ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿನೇ ನಮ್ಮ ಎಲ್ಲ ರೀತಿಯ ಯಶಸ್ಸು ನಮ್ಮ ಮನಸ್ಸನ್ನೇ ಆಧರಿಸಿರುವಂಥದ್ದು ಈ ದಿನ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ
ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೂ ಕೂಡ ದಿನ ಚೆನ್ನಾಗಿದೆ. ಅಂದರೆ ನಿಮ್ಮ ವ್ಯವಹಾರದ ಚಟುವಟಿಕೆಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ಚಂದ್ರ ವಿಶೇಷವಾಗಿ ಸಂಚಾರಕ್ಕೆ, ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಉದ್ದೇಶಿತ ಪ್ರಯಾಣ ಈಡೇರುತ್ತೆ, ನಿಮ್ಮ ಪ್ರಯತ್ನ ಫಲಿಸುತ್ತೆ. ಏಕೆಂದರೆ ಚಂದ್ರನಿಂದ ಈ ದಿನ ನಿಮಗೆ ಒಳ್ಳೆಯ ಮನಸ್ಸು, ಗಟ್ಟಿಯಾದ ಮನಸ್ಸು ಸಿಕ್ಕತ್ತೆ. ಮನಸ್ಸು ಚಂಚಲವಾಗಿರಲ್ಲ. ಹಾಗಾಗಿನೇ ಅಂಥ ಸಂದರ್ಭದಲ್ಲೇ ನಿಮ್ಮ ಉದ್ದೇಶಿತ ಕಾರ್ಯಗಳು, ಪ್ರಯತ್ನಗಳು ಈಡೇರುವಂಥದ್ದು ಇದೆ. ಅದರಲ್ಲೂ ಈ ದಿನದ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 49 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 55 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಏನಾದರೂ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ತುಂಬ ನಿಧಾನ ಆಗುತ್ತೆ. ಕೆಲವೊಮ್ಮೆ ಕೆಲಸಗಳು ಆರಂಭ ಆಗುವಂಥದ್ದೇ ಅನುಮಾನ. ಅದರಲ್ಲೂ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರೋದರಿಂದ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಕೆಲಸ ಮುಂದುವರೆದಂತೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ, ಅದು ಎಳೆದಾಡುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 49 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಅಪರಾಹ್ನ 3 ಗಂಟೆ 34 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 36 ನಿಮಿಷದಿಂದ ರಾತ್ರಿ 10 ಗಂಟೆ 29 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ನಿಮ್ಮ ವ್ಯವಹಾರಗಳನ್ನು ಆದಷ್ಟು ಈ ಕುಜ ಹೋರಾದಲ್ಲಿ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಾಗಲಿ, ಕ್ರೀಡಾಪಟುಗಳಾಗಲಿ ಯಾವುದೇ ಒಂದು ಮೇಜರ್ ಡಿಸಿಷನನ್ನು ಈ ಕುಜ ಹೋರಾದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇದು ರಿಸ್ಕ್, ಅದು ನಿಮಗೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಸುಗಮವಾಗಿ ನಡೆಯದೇ ಇರುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕುಜ ಹೋರವನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗೃಹ ರಕ್ಷಕ ದಳ, ಇಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ನಿಮ್ಮ ಸಾಹಸದ ಕೆಲಸಗಳನ್ನೇನಾದರೂ ಮಾಡುವಂಥದ್ದಿದ್ರೆ ಕುಜ ಹೋರದಲ್ಲಿ ಮಾಡಬೇಡಿ. ಸ್ವಲ್ಪ ಅನಾನುಕೂಲ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 55 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 47 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ನೀವು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು, ಪಂಚಾಂಗವನ್ನು ಓದಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಪಂಚ ಅಂಗಗಳನ್ನು ನೀವು ಗಮನಿಸಿಕೊಂಡು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು. ಹಾಗೆ ಯಾವ ಹೊರ, ಯಾವ ಕೆಲಸಕ್ಕೆ ಸೂಕ್ತ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅದು ಸಾಧ್ಯ ಆಗದೇ ಇದ್ದಂಥವರು ನೀವು ಒಂದು ಪುಟ್ಟ ಕೆಲಸವನ್ನು ಮಾಡಬಹುದು. ಏನಂದರೆ, ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದರಲ್ಲಿ ನಿಮಗೆ ಶುಭ ಮುಹೂರ್ತಗಳಾಗಲಿ, ಹೊರದ ವಿವರಗಳಾಗಲಿ, ಅಥವಾ ಯಾವ ಸಮಯ ನಿಮಗೆ ಒಳ್ಳೆಯದಿದೆ, ಯಾವುದು ಅನಾನುಕೂಲಕರವಾಗಿರುವಂಥ ಸಮಯ, ಎಲ್ಲ ವಿವರಗಳು ಕೂಡ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಆರಂಭ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ, ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತೆ. ಜೊತೆಗೆ ಇಲ್ಲಿ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತೆ.
ಅದಕ್ಕಾಗಿಯೇ ನಾವು ಹೇಳುವಂಥ ಶುಭ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರ್ವ ವಿಧದಲ್ಲೂ ನಿಮಗೆ ಒಳ್ಳೆಯದನ್ನೇ ತರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಅಧಿಕ ಜ್ಯೇಷ್ಠ ಮಾಸ ಆರಂಭ ಆಗಿ 2ನೇ ದಿವಸ ಬಿದಿಗೆಯ ತಿಥಿ ಇರುತ್ತೆ. ಈ ಬಿದಿಗೆಯ ತಿಥಿಯಂದೇ ಚಂದ್ರ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಯಾರು ಚಂದ್ರ ದರ್ಶನವನ್ನು ಮಾಡ್ತಾರೆ ಅಂಥವ್ರಿಗೆ ಮಹಾಪುಣ್ಯಗಳು ಲಭಿಸುತ್ತೆ. ಆದರೆ ಮೋಡದ ವಾತಾವರಣ ಇರೋದರಿಂದ ರಾತ್ರಿಯ ಸಮಯದಲ್ಲಿ ಕೆಲವರಿಗೆ ಚಂದ್ರ ಕಾಣಿಸಲ್ಲ. ಹಾಗಾಗಿ ಈ ದಿನ ಚಂದ್ರ ದರ್ಶನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ರೋಹಿಣಿ ವ್ರತವನ್ನು ಆಚರಣೆ ಮಾಡುವಂತಹ ದಿನ. ಏಕೆಂದರೆ ಈ ದಿನ ಮಧ್ಯಾಹ್ನದ ಅವಧಿಯವರೆಗೂ ಕೂಡ ರೋಹಿಣಿ ನಕ್ಷತ್ರ ಇರುತ್ತೆ. ಹಾಗಾಗಿ ಈ ವ್ರತವನ್ನು ಅನುಸರಣೆ ಮಾಡುವಂಥವರು ರೋಹಿಣಿ ವ್ರತವನ್ನು ಮಾಡಿ. ಇನ್ನು ಈ ದಿನ ಇಂದು ವಾಸರ ಅಂದರೆ ಸೋಮವಾರ. ಹಾಗಾಗಿ ಸೋಮವಾರದ ವ್ರತವನ್ನು ಆಚರಣೆ ಮಾಡುವಂಥವರು ಕೂಡ ಈ ದಿನದಂದು ಅದನ್ನು ಮುಂದುವರಿಸ್ಬೋದು. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ ಇದು. ಏಕೆಂದರೆ ಈ ದಿನ ಸೋಮವಾರ ಮತ್ತು ರೋಹಿಣಿ ನಕ್ಷತ್ರ ಈ ಸಂಯೋಗ ಸರ್ವಾರ್ಥ ಸಿದ್ಧಿಯೋಗವನ್ನು ತರುತ್ತೆ. ಹಾಗಾಗಿ ಈ ದಿನ ಬೆಳಗ್ಗೆ ಸೂರ್ಯೋದಯದಿಂದ ಅಂದರೆ ಬೆಳಗ್ಗೆ 5:53 ಮಧ್ಯಾಹ್ನ 2:19 ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಅಲ್ಲಿಯವರೆಗೆ ರೋಹಿಣಿ ನಕ್ಷತ್ರ, ತದನಂತರದಲ್ಲಿ ಮೃಗಶಿರ ನಕ್ಷತ್ರ ಬರುತ್ತೆ. ಮೃಗಶಿರ ನಕ್ಷತ್ರ ಮತ್ತು ಸೋಮವಾರದ ದಿನ ಇದು ಒಂದು ಸಂಯೋಗ ಏನಿದೆ, ಇದು ಕೂಡ ಅಮೃತ ಸಿದ್ಧಿಯೋಗವನ್ನು ತರುತ್ತೆ, ಸರ್ವಾರ್ಥ ಸಿದ್ಧಿಯೋಗವನ್ನು ತರ್ತಾ ಇದೆ. ಹಾಗಾಗಿ ಈ ದಿನ ಮಧ್ಯಾಹ್ನ 2:19 ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗತ್ತಲ್ಲ 5:53 ಅಲ್ಲಿಯವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುವಂಥ ಸಂದರ್ಭಗಳಿದೆ. ಆದರೆ ಈ ಸಂದರ್ಭದಲ್ಲಿ ಅಧಿಕ ಜ್ಯೇಷ್ಠ ಮಾಸ ಇರೋದರಿಂದ ಶುಭ ಕಾರ್ಯಗಳನ್ನು ಮಾಡಲ್ಲ. ಆದರೆ ದೇವತಾ ಪೂಜೆಗಾಗಲಿ, ಆರಾಧನೆಗಾಗಲಿ, ಭಗವಂತನ ದರ್ಶನಕ್ಕಾಗಲಿ, ಹಾಗೆ ಯಾವುದೇ ರೀತಿಯ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕಾಗಲಿ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಈ ಅಧಿಕ ಮಾಸ. ಹಾಗಾಗಿ ಈ ಒಳ್ಳೆಯ ಯೋಗಗಳಿರುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳು ಏನಾಗಬೇಕು, ಯಾವ ರೀತಿಯ ಸಂಕಲ್ಪ ಮಾಡಿಕೊಳ್ಬೇಕು, ಅದನ್ನು ನಿಮ್ಮ ಇಷ್ಟದ ದೇವರ ಮುಂದೆ ಹೋಗಿ ಸಂಕಲ್ಪ ಮಾಡಿಕೊಳ್ಳಿ. ಅದರಲ್ಲೂ ಈ ಅಧಿಕ ಮಾಸ ವಿಷ್ಣುವಿಗೆ ಪ್ರಿಯವಾಗಿರುವಂಥ ಮಾಸ ಆಗಿರೋದ್ರಿಂದ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ತುಳಸಿಯಿಂದ ಅರ್ಚನೆ ಮಾಡಿಸಿ. ಜೊತೆಗೆ ನಿಮ್ಮ ಸಂಕಲ್ಪ ಏನು, ನಿಮ್ಮ ಮುಂದಿನ ಉದ್ದೇಶ ಏನು, ಹಾಗಾಗಿ ನಿಮ್ಮ ವಿವಾಹ, ಸಂತಾನ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು, ಆರೋಗ್ಯ, ಮಕ್ಕಳ ವಿವಾಹ ಇತ್ಯಾದಿಗಳ ಬಗ್ಗೆ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೋದು. ಇದರಿಂದ ನಿಮಗೆ ಶುಭ ಫಲಗಳು ಬೇಗ ಪ್ರಾಪ್ತಿಯಾಗುತ್ತೆ. ಈ ಒಂದು ಅವಕಾಶ ಏನಿದೆ, ಅಧಿಕ ಮಾಸದ ಅವಕಾಶ, ಇದನ್ನು ಪರಿಪೂರ್ಣವಾಗಿ ನೀವು ಬಳಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾವು ಈಗಾಗಲೇ ಹೇಳಿದಾಗೆ ಈ ಅಧಿಕ ಮಾಸದಲ್ಲಿ ದಾನಗಳನ್ನು ಅಧಿಕ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಅದರಲ್ಲೂ ನೀವು ಯಾವುದೇ ದಾನವನ್ನು ಮಾಡಿದ್ರೆ ಅದರಲ್ಲಿ 33 ಅನ್ನುವಂಥ ಸಂಖ್ಯೆಯನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಏಕೆಂದರೆ ಈ 33 ಸಂಖ್ಯೆಗೆ ಬಹಳ ವಿಶೇಷವಾದಂಥ ಒಂದು ಫಲ ಇದೆ. ಯಾಕೆ ಈ 33 ಅಧಿಕ ಮಾಸಕ್ಕೆ ತಳುಕು ಹಾಕಿಕೊಂಡಿದೆ ಅಂತ ಹೇಳಿದ್ರೆ, ಅಧಿಕ ಮಾಸದಲ್ಲಿ ನಾವು 33 ದೇವತೆಗಳನ್ನು ಆರಾಧನೆ ಮಾಡ್ತೀವಿ. ಅದರಲ್ಲಿ ಅಷ್ಟಾವಸುಗಳು 8 ಜನ, ಏಕಾದಶ ರುದ್ರರು 11 ದಿನ, ದ್ವಾದಶ ಆದಿತ್ಯರು 12 ಜನ, ಹಾಗೆ ಪ್ರಜಾಪತಿ ಮತ್ತು ವಷಟ್ಕಾರ ಈ ಎಲ್ಲರೂ ಸೇರಿದ್ರೆ 33 ದೇವತೆಗಳಾಗ್ತಾರೆ. ಹಾಗಾಗಿನೇ ಇಲ್ಲಿ ಪುರುಷೋತ್ತಮ ಮಾಸ ಅಂತ ಏನು ಕರಿತೀವಿ, ಈ ಅಧಿಕ ಜ್ಯೇಷ್ಠ ಮಾಸ, ಇದನ್ನು 33 ಭಗವದ್ ರೂಪಗಳನ್ನು ನಾವು ಆರಾಧನೆ ಮಾಡಬೇಕು, ಸ್ಮರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇದನ್ನು ಪ್ರತಿದಿನ ನಾವು ಸ್ಮರಣೆ ಮಾಡಬೇಕು. ನಾವು 33 ಸಂಖ್ಯೆಯ ಅಪೂಪಗಳನ್ನು, ಅಪೂಪ ಅಂತ ಹೇಳಿದ್ರೆ ಅತಿರಸ, ಇದನ್ನೇ ಕೆಲವರು ಕಜ್ಜಾಯ ಅಂತ ಹೇಳಿ ಕರೆಯುವಂಥದ್ದಿದೆ. ಅದನ್ನು 33 ಸಂಖ್ಯೆಯಲ್ಲಿ ದಾನ ಮಾಡಬೇಕು. ಅಂದರೆ 33 ಕಜ್ಜಾಯಗಳನ್ನು ದಾನ ಮಾಡೋದ್ರಿಂದ ವಿಶೇಷ ಫಲ ಸಿಕ್ಕತ್ತೆ. ಇದರ ಜೊತೆಗೆ ಕೆಲವರು ದಂಪತಿ ಪೂಜೆಗಳನ್ನು ಮಾಡುವಂಥದ್ದು, ದೀಪದಾನವನ್ನು ಮಾಡುವಂಥದ್ದು ಕೂಡ ತುಂಬ ಶ್ರೇಷ್ಠ. ಹಾಗಾಗಿ ಇಲ್ಲಿ ಈ 33 ಕಜ್ಜಾಯಗಳನ್ನು ಈ ಒಂದು ಅಧಿಕ ಮಾಸದಲ್ಲಿ ಯಾರು ದಾನ ಮಾಡ್ತಾರೆ ಅಂಥವರು ಒಂದು ಭೂದಾನವನ್ನು ಮಾಡಿದಷ್ಟು ಫಲವನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ನಿಮ್ಮ 3 ತಲೆಮಾರಿನಿಂದ ಆಗಿರುವಂಥ ದೋಷಗಳು ಇದರಿಂದ ನಿವಾರಣೆಯಾಗುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಕೆಲವೊಂದು ದೋಷಗಳು, ತಪ್ಪುಗಳು, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನೀವು
ಈ 33 ಸಂಖ್ಯೆಯ ಅಪೂಪಗಳನ್ನು ದಾನ ಮಾಡಬೇಕು. ಇಲ್ಲಿ ಅಧಿಕ ಮಾಸದ ಪ್ರತಿ ದಿನವೂ ಕೂಡ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಅದು ಸಾಧ್ಯ ಆಗದೇ ಇದ್ದರೆ ದ್ವಾದಶಿಯ ದಿನ ಮಾಡ್ಬೋದು, ಹುಣ್ಣಿಮೆಯ ದಿನ ಮಾಡ್ಬೋದು. ಹಾಗೆ ವಿಶೇಷವಾದಂತಹ ಕೆಲವು ದಿನಗಳಿದೆ ಈ ಒಂದು ತಿಂಗಳಲ್ಲಿ. ಆ ದಿನದಂದು ನೀವು ಅಪೂಪ ದಾನವನ್ನು ಮಾಡ್ಬೋದು. ಇನ್ನು ಈ ಕಂಚಿನ ಪಾತ್ರೆಯಲ್ಲಿ ದೀಪಗಳನ್ನಿಟ್ಟು ಆ ದೀಪವನ್ನು ತುಪ್ಪದ ಬತ್ತಿಗಳನ್ನು ಇಟ್ಟು ಅದನ್ನು ಉರಿಸಿ ದಾನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಅಪೂಪಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ದೀಪಗಳನ್ನು ಕೂಡ ದಾನ ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿನೇ ದೀರ್ಘಕಾಲ ಸ್ವರ್ಗದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾರೆ, ಸ್ವರ್ಗಸ್ಥರಾಗ್ತಾರೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಅತ್ಯಧಿಕವಾದಂಥ ಪುಣ್ಯವು ಲಭಿಸುತ್ತೆ. ಆದ್ದರಿಂದಲೇ ಇಲ್ಲಿ ಈ 33 ಸಂಖ್ಯೆಯಲ್ಲಿ ದಾನವನ್ನು ಮಾಡಬೇಕು. ಜೊತೆಗೆ ತ್ರಯತ್ರಿಂಶದ್ರೂಪವನ್ನು ನಾವು ಸ್ಮರಣೆ ಮಾಡ್ತಾ ಪ್ರತಿನಿತ್ಯ ಕೂಡ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಈ 33 ಭಗವಂತನ ನಾಮಸ್ಮರಣೆಗಳು ಯಾವ್ಯಾವುದು ಅಂತ ಹೇಳಿದ್ರೆ, ದ್ರೋಣನಾಮಕ ವಸು ಅಂತರ್ಗತ ಶ್ರೀ ವಿಷ್ಣುವೇ ನಮಃ ಅಂತ ಹೇಳ್ಕೊಳ್ಬೇಕು. ಪ್ರಾಣನಾಮಕ ವಸು ಅಂತರ್ಗತ ಶ್ರೀ ಜಿಷ್ಣವೇ ನಮಃ. ಧ್ರುವನಾಮಕ ವಸು ಅಂತರ್ಗತ ಶ್ರೀ ಮಹಾವಿಷ್ಣುವೇ ನಮಃ. ಅರ್ಕನಾಮಕ ವಸು ಅಂತರ್ಗತ ಶ್ರೀ ಹರಯೇ ನಮಃ. ಅಗ್ನಿನಾಮಕ ವಸು ಅಂತರ್ಗತ ಶ್ರೀ ಕೃಷ್ಣಾಯ ನಮಃ. ದೋಷನಾಮಕ ವಸು ಅಂತರ್ಗತ ಶ್ರೀ ಅಧೋಕ್ಷಜಾಯ ನಮಃ. ವಸುನಾಮಕ ವಸು ಅಂತರ್ಗತ ಶ್ರೀ ಕೇಶವಾಯ ನಮಃ. ವಿಭಾ ವಸುನಾಮಕ ವಸು ಅಂತರ್ಗತ ಶ್ರೀ ಮಾಧವಾಯ ನಮಃ. ರೈವತ ನಾಮಕ ರುದ್ರ ಅಂತರ್ಗತ ಶ್ರೀ ರಾಮಾಯ ನಮಃ. ಅಜನಾಮಕ ರುದ್ರ ಅಂತರ್ಗತ ಶ್ರೀ ಅಚ್ಯುತಾಯ ನಮಃ. ಭವನಾಮಕ ರುದ್ರ ಅಂತರ್ಗತ ಶ್ರೀ ಪುರುಷೋತ್ತಮಾಯ ನಮಃ. ಭೀಮನಾಮಕ ರುದ್ರ ಅಂತರ್ಗತ ಶ್ರೀ ಗೋವಿಂದಾಯ ನಮಃ. ವಾಮದೇವ ನಾಮಕ ರುದ್ರ ಅಂತರ್ಗತ ಶ್ರೀ ವಾಮನಾಯ ನಮಃ. ಉಗ್ರನಾಮಕ ರುದ್ರ ಅಂತರ್ಗತ ಶ್ರೀಶಾಯ ನಮಃ. ವೃಷಾ ಕಪಿನಾಮಕ ರುದ್ರ ಅಂತರ್ಗತ ಶ್ರೀ ಶ್ರೀಕಂಠಾಯ ನಮಃ. ಅಜೈಕಾಪತ್ ನಾಮಕ ರುದ್ರ ಅಂತರ್ಗತ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಅಹಿರ್ಬುದ್ಧಿ ನಾಮಕ ರುದ್ರ ಅಂತರ್ಗತ ನಾರಾಯಣಾಯ ನಮಃ. ವಿರೂಪಾಕ್ಷ ನಾಮಕ ರುದ್ರ ಅಂತರ್ಗತ ಶ್ರೀ ಮಧುರಿಪವೇ ನಮಃ. ಉಮಾಪತಿ ನಾಮಕ ರುದ್ರ ಅಂತರ್ಗತ ಶ್ರೀ ಅನಿರುದ್ಧಾಯ ನಮಃ. ವಿವಸ್ವನ್ ನಾಮಕ ಆದಿತ್ಯ ಅಂತರ್ಗತ ಶ್ರೀ ತ್ರಿವಿಕ್ರಮಾಯ ನಮಃ. ಆರ್ಯಮನ್ ನಾಮಕ ಆದಿತ್ಯ ಅಂತರ್ಗತ ಶ್ರೀ ವಾಸುದೇವಾಯ ನಮಃ. ಪೂಪನ್ ನಾಮಕ ಆದಿತ್ಯ ಅಂತರ್ಗತ ಶ್ರೀ ಜಗದ್ಯೋನಯೇ ನಮಃ. ತ್ವಷ್ಟ ನಾಮಕ ಆದಿತ್ಯ ಅಂತರ್ಗತ ಶ್ರೀ ಅನಂತಾಯ ನಮಃ. ಸವಿತೃ ನಾಮಕ ಆದಿತ್ಯ ಅಂತರ್ಗತ ಶ್ರೀ ಶೇಷಶಾಯಿನಿಯೇ ನಮಃ. ಭಗನಾಮಕ ಆದಿತ್ಯ ಅಂತರ್ಗತ ಶ್ರೀ ಸಂಕರ್ಷಣಾಯ ನಮಃ. ಧಾತೃನಾಮಕ ಆದಿತ್ಯ ಅಂತರ್ಗತ ಶ್ರೀ ಪ್ರದ್ಯುಮ್ನಾಯ ನಮಃ. ಪರ್ಜನ್ಯ ನಾಮಕ ಆದಿತ್ಯ ಅಂತರ್ಗತ ಶ್ರೀ ದೈತ್ಯಾರಯೇ ನಮಃ. ವರುಣ ನಾಮಕ ಆದಿತ್ಯ ಅಂತರ್ಗತ ಶ್ರೀ ವಿಶ್ವತೋಮುಖಾಯ ನಮಃ. ಮಿತ್ರ ನಾಮಕ ಆದಿತ್ಯ ಅಂತರ್ಗತ ಶ್ರೀ ಜನಾರ್ದನಾಯ ನಮಃ. ಶಕ್ತ ನಾಮಕ ಆದಿತ್ಯ ಅಂತರ್ಗತ ಶ್ರೀ ಧರವಾಸಾಯ ನಮಃ. ಉರುಕ್ರಮ ನಾಮಕ ಆದಿತ್ಯ ಅಂತರ್ಗತ ಶ್ರೀ ದಾಮೋದರಾಯ ನಮಃ. ಪ್ರಜಾಪತಿ ಅಂತರ್ಗತ ಶ್ರೀ ಅಗಾರ್ಧನಾಯ ನಮಃ. ವಷಟ್ಕಾರ ಅಭಿನ್ನ ಶ್ರೀ ಶ್ರೀಪತಿಯೇ ನಮಃ ಅನ್ನುವಂಥ 33 ಭಗವಂತನ ನಾಮಸ್ಮರಣೆಗಳನ್ನು ಮಾಡ್ತಾ ಪ್ರತಿನಿತ್ಯ ಪೂಜಾದಿ ಕಾರ್ಯಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಅಧಿಕ ಮಾಸ ಅನ್ನುವಂಥದ್ದು ಅಧಿಕ ಫಲವನ್ನು ತಂದು ಕೊಡುವಂಥ ಒಂದು ವಿಶೇಷ ಮಾಸ. ಇನ್ನು ಈ ಅಧಿಕ ಮಾಸದಲ್ಲಿ ಮತ್ತೊಂದು ವಿಶೇಷತೆ ಅನ್ನುವಂಥದ್ದಿದೆ. ಏಕೆಂದರೆ ಇಲ್ಲಿ ವಿಷ್ಣುವನ್ನು ನಾವು ಆರಾಧನೆ ಮಾಡ್ತೀವಿ, ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಆರಾಧನೆ ಮಾಡುವಂಥ ಒಂದು ಉಪಕ್ರಮ ಕೂಡ ಇದೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಹಣದ ಸಮಸ್ಯೆ ಇರುವಂಥವ್ರು ಒಂದು ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ಸಂದರ್ಭ ಬಹಳ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಯಾರಿಗೆ ಹಣದ ಸಮಸ್ಯೆ ಇದೆ, ಯಾರಿಗೆ ಸಾಲದ ಬಾಧೆ ಇದೆ ಅಂಥವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಪರಿಹಾರವನ್ನು ಮಾಡಿಕೊಳ್ಬೋದು. ಅದು ಏನಂದ್ರೆ ಏಲಕ್ಕಿಯನ್ನು ಬಳಸಿ ಪರಿಹಾರ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಮಾತೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಏಲಕ್ಕಿ. ಹಾಗಾಗಿನೇ ಏಲಕ್ಕಿಯನ್ನು ಬಳಸಿ ಮಾಡುವಂತಹ ಪೂಜೆಗಳೇನಿದೆ ಧನವೃದ್ಧಿಗೆ ಸಹಾಯಕವಾಗುತ್ತೆ. ಹಾಗಾಗಿನೇ ನಾವು ಪಾಯಸವನ್ನಾಗಲಿ ಅಥವಾ ಯಾವುದೇ ಬಗೆಯ ಸಿಹಿ ಪದಾರ್ಥಗಳನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ, ನೈವೇದ್ಯವಾಗಿ ಅರ್ಪಿಸುವಂತಹ ಸಂದರ್ಭದಲ್ಲಿ ಏಲಕ್ಕಿಯನ್ನು ಬಳಸಿ ಆ ಒಂದು ಸಿಹಿ ಪದಾರ್ಥವನ್ನ ತಯಾರು ಮಾಡಿರ್ತೇವೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನೀವು ಗಮನಿಸಬಹುದು. ಹಾಗಾಗಿ ಲಕ್ಷ್ಮಿಗೆ ಏಲಕ್ಕಿ ತುಂಬಾ ಇಷ್ಟವಾದಂತಹ ಒಂದು ಪದಾರ್ಥ. ಆ ಒಂದು ಹಿನ್ನೆಲೆಯಲ್ಲೇ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಏಲಕ್ಕಿ ಮಾಲೆಯನ್ನು ನೀವು ಅರ್ಪಿಸೋದ್ರಿಂದ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇನ್ನು ಬುಧವಾರದ ದಿನ ನೀವು
ಮಹಾಲಕ್ಷ್ಮಿಗೆ ಏಲಕ್ಕಿ ಹಾರವನ್ನು ಅರ್ಪಣೆ ಮಾಡಿದ್ರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡು ಬರುತ್ತೆ. ಹಾಗಾಗಿನೇ ನಿಮ್ಮ ವ್ಯವಹಾರಗಳು ಬಹಳ ಸಮೃದ್ಧಿಯನ್ನು ಕಾಣುವಂಥ ಸಂದರ್ಭ ಒದಗಿ ಬರುತ್ತೆ. ಇನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಏಲಕ್ಕಿ ಪ್ರಿಯವಾಗಿರುವಂಥದ್ದು. ಹಾಗಾಗಿ 7 ಏಲಕ್ಕಿಗಳ ಮಾಲೆಯನ್ನ ವೆಂಕಟೇಶ್ವರನಿಗೆ ಅರ್ಪಣೆ ಮಾಡಿದ್ರೆ ಸಾಲದ ಹೊರೆ ಕಡಿಮೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ನೀವು ವಿಷ್ಣುವಿಗಾಗ್ಲಿ ಅಥವಾ ಮಹಾಲಕ್ಷ್ಮಿಗಾಗ್ಲಿ ಏಲಕ್ಕಿಯ ಹಾರವನ್ನು ಸಮರ್ಪಣೆ ಮಾಡುವಂಥದ್ದನ್ನ ಸ್ವಲ್ಪ ಗಮನ ಇಟ್ಟು ಮುಂದುವರಿಸಿ. ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಸಾಲದ ಬಾಧೆ ಇನ್ನಿಲ್ಲದಂತಾಗತ್ತೆ. ಹಾಗಾಗಿ ಮನೆಯಲ್ಲಿ ಧನ ಪ್ರಾಪ್ತಿ ಆಗಬೇಕು, ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಏಲಕ್ಕಿಯನ್ನ ಬಳಸಿ ಹಾರವನ್ನ ತಯಾರು ಮಾಡಿ ಅದರಲ್ಲೂ ಸ್ವತಃ ನೀವೇ ಹಾರವನ್ನ ಸಿದ್ಧ ಮಾಡಿಕೊಂಡು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನೀವು ಮಹಾಲಕ್ಷ್ಮಿಗಾಗಿ ಯಾವುದೇ ನೈವೇದ್ಯವನ್ನು ಇಡುವಂತಹ ಸಂದರ್ಭ, ಒಂದು ಲೋಟ ಹಾಲನ್ನಾದರೂ ನೈವೇದ್ಯವಾಗಿ ಅರ್ಪಿಸುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಏಲಕ್ಕಿಯನ್ನು ಅದರಲ್ಲಿ ಬೆರೆಸಿ ನೈವೇದ್ಯ ಮಾಡಿ ನಿಮಗೆ ಧನ ಪ್ರಾಪ್ತಿ ಉಂಟಾಗುತ್ತೆ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಕ್ರಮೇಣವಾಗಿ ನಿಧಾನವಾಗಿ ಪರಿಹಾರ ಆಗಿ ಮನೆ ಸಮೃದ್ಧಿಯನ್ನು ಕಾಣುತ್ತೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಏಲಕ್ಕಿಯನ್ನು ಈ ಒಂದು ಕ್ರಮದಲ್ಲಿ ಬಳಸುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ಧನಸ್ಥಾನ ಇದು. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಈ ದಿನ ಗ್ರಹಗತಿಗಳು ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ, ದೊಡ್ಡ ದೊಡ್ಡ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಇನ್ನು ಹಣವನ್ನು ಸಾಲವಾಗಿ ಕೊಡೋವಂಥದ್ದಾಗಲಿ ಸಾಲವಾಗಿ ತರೋವಂಥದ್ದನ್ನಾಗಲಿ ಮಾಡಬೇಡಿ ಈ ದಿನದಲ್ಲಿ. ಏಕೆಂದರೆ ನಿಮ್ಮ ವ್ಯವಹಾರಗಳು ಈ ದಿನ ನಿಮಗೆ ಆದಷ್ಟು ತೊಂದರೆಯನ್ನು ತರುವಂಥದ್ದಾಗತ್ತೆ. ಹಾಗಾಗಿನೇ ಸ್ವಲ್ಪ ತಟಸ್ಥವಾಗಿರುವಂಥದ್ದು ಉತ್ತಮ. ಇನ್ನು ಎಲ್ಲವೂ ಸರಿ ಹೋಯಿತು ಅನ್ನುವಂಥ ಸಂದರ್ಭದಲ್ಲೇ ಏನಾದರೂ ಒಂದು ಅವಘಡಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಕೊನೆಯ ಗಳಿಗೆಯವರೆಗೂ ಕೂಡ ನೀವು ನಿಮ್ಮ ಒಂದು ಕಾರ್ಯಕ್ರಮಗಳನ್ನಾಗಲಿ ನಿಮ್ಮ ಯೋಜನೆಯನ್ನಾಗಲಿ ನಿರ್ಧರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಶ್ರೀಮಂತಿಕೆಯ ಗುಟ್ಟನ್ನು ನೀವು ತಿಳ್ಕೊಳ್ಬೇಕು. ಏನಂದರೆ ಶ್ರೀಮಂತರು ಹೆಚ್ಚು ಗಳಿಸಲ್ಲ, ಆದರೆ ಗಳಿಸಿರುವಂಥದ್ದನ್ನು ಉಳಿಸು ಅನ್ನುವಂಥ ಅರ್ಥವೇ ಶ್ರೀಮಂತಿಕೆಯ ಗುಟ್ಟು. ಹಾಗಾಗಿ ಈ ದಿನ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ನೀವು ಜೊತೆಯಲ್ಲಿ ಗಮನಿಸಬೇಕು. ಹಾಗೆ ಏನು ಗಳಿಸ್ತೀರೋ ಅದರಲ್ಲಿ ಸ್ವಲ್ಪ ಭಾಗ ಉಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈ ದಿನ ಮತ್ತೊಂದು ವಿಶೇಷವಾದಂಥ ಅಂಶವನ್ನು ನೀವು ಗಮನಿಸಬೇಕು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಕೂಡ ಈ ದಿನ ನಿಮಗೆ ಕೈ ಕೊಡ್ತಾರೆ. ಹಾಗಾಗಿನೇ ಯಾರನ್ನೂ ಕೂಡ ಅತಿಯಾಗಿ ನಂಬದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರ ನೀವು ಮುಂದುವರಿಸುವಂಥದ್ದು ಉತ್ತಮ. ಜೊತೆಗೆ 3ನೇಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ಇನ್ನು ವೈದ್ಯರ ಸುತ್ತ ರೋಗಿಗಳೇ ಇರ್ತಾರೆ, ಆ ರೀತಿಯಲ್ಲೇ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರುವಂಥ ಸಂದರ್ಭ. ಅಂಥ ಒಂದು ಅನುಭವ ಈ ದಿನ ನಿಮಗೆ ಆಗುವಂಥದ್ದಿದೆ. ಹಿತಶತ್ರುಗಳ ಕಾಟ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇರುವಂಥ ದಿನ. ಅದೇ ಥರದಲ್ಲಿ ಈ ದಿನ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂಥ ಸಂದರ್ಭ ಇದೆ. ಆದರೆ ನೇರವಾಗಿ ಅದರ ಫಲ ಕಡಿಮೆ ಇರ್ಬೋದು, ಆದರೆ ಮನಸ್ಸಿಗೆ ಮಾತ್ರ ತುಂಬ ಶಾಂತಿ ಸಮಾಧಾನ ಇರುತ್ತೆ. ಇನ್ನು ಕೆಲವೊಂದು ಕೌಟುಂಬಿಕ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಕುಟುಂಬ ಅಂದಮೇಲೆ ಇದ್ದೇ ಇರುತ್ತೆ, ಸಮಸ್ಯೆ ಇಲ್ಲದೆ ಇರುವಂಥ ಯಾವುದೇ ಮನೆ ಕೂಡ ಇಲ್ಲ. ಆದರೆ ಆ ಸಮಸ್ಯೆಯ ಇಂಟೆನ್ಸಿಟಿ, ಆ ಡಿಗ್ರಿ ವೇರಿಯೇಷನ್ ಆಗ್ಬೋದು. ಅದೇ ರೀತಿಯಲ್ಲಿ ಈ ದಿನ ನಿಮಗೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ತುಂಬ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಬೇಕಾಗತ್ತೆ. ತುಂಬ ಸಂಯಮ ಅನ್ನುವಂಥದ್ದು ಈ ದಿನ ಬೇಕಾಗತ್ತೆ ನಿಮಗೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಚಾರಗಳು, ಹಾಗೆ ಸಣ್ಣ ಮನಸ್ಸಿನ ಜನ ಅಂಥವ್ರನ್ನ ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಯಾವುದೇ ರೀತಿಯ ವಿಚಾರಗಳು ನಿಮ್ಮ ಮನಸ್ಸಿಗೆ ಬಂದರೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಸಂದರ್ಭ ಬಂದರೆ 1 ಅಲ್ಲ 2 ಸಲ ಆಲೋಚನೆ ಮಾಡಿ ನೀವು ಮುಂದುವರಿಯುವಂಥದ್ದು ಉತ್ತಮ.
ಏಕೆಂದರೆ ಈ ದಿನ ನಿಮಗೆ ತಾರ್ಕಿಕವಾದಂಥ ಬುದ್ಧಿ ಇರುತ್ತೆ. ಎಲ್ಲವನ್ನೂ ಕೂಡ ಲಾಜಿಕಲ್ ಆಗಿ ನೋಡುವಂಥದ್ದು ಕೂಡ ಇದೆ. ಇಲ್ಲಿ ಲಾಜಿಕ್ ಅಂದರೆ ಒಂದು ರೀತಿಯ ತರ್ಕ, ಯಾವುದು ಸರಿ ಯಾವುದು ತಪ್ಪು, ತಪ್ಪಾದರೆ ಯಾಕೆ ತಪ್ಪು, ಸರಿ ಆದರೆ ಯಾಕೆ ಸರಿ, ಇಂತಹ ಒಂದು ಉಲ್ಲೇಖಗಳು ಈ ದಿನ ನಿಮ್ಮಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಮಾತು ಉದ್ದ ಆದಷ್ಟು ಕೂಡ ಸಮಸ್ಯೆಗಳು ಜಾಸ್ತಿ. ಅದೇ ರೀತಿ ಒಂದು ದಾರ ಕೂಡ ಉದ್ದ ಆದರೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಕಷ್ಟ. ಅದಕ್ಕಾಗಿಯೇ ದಾರವನ್ನು ಯಾವಾಗಲೂ ನಾವು ಸುತ್ತಿ ಇಡಬೇಕು ಅನ್ನುವಂಥದ್ದು. ಅದೇ ರೀತಿ ನಾಲಿಗೆಯನ್ನು ಕೂಡ ಯಾವಾಗಲೂ ನಾವು ನಿಯಂತ್ರಣದಲ್ಲೇ ಇಡಬೇಕು ಅನ್ನುವಂಥ ವಿಚಾರ ಇದರಿಂದ ಅರ್ಥ ಆಗುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಮನಸ್ಥಿತಿ ಚೆನ್ನಾಗಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಬಹಳ ಅದ್ಭುತವಾದಂತಹ ಗಮನಾರ್ಹವಾದಂಥ ಬೆಳವಣಿಗೆಗಳು ಆಗುವಂಥದ್ದು ಇದೆ. ಇನ್ನು ನಿಮ್ಮ ಗೆಳೆತನಕ್ಕೆ, ನಿಮ್ಮ ರಿಲೇಷನ್ಶಿಪ್ಗೆ, ನಿಮ್ಮ ಫ್ರೆಂಡ್ಶಿಪ್ಗೆ ಪೂರಕವಾಗುವಂಥ ಚಟುವಟಿಕೆಗಳು ಕೂಡ ಆಗುವಂಥದ್ದು. ಇದು ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಬಹಳ ಗಟ್ಟಿಗೊಳಿಸುತ್ತೆ. ಇದು ಬಹಳ ಪ್ರಮುಖವಾದಂಥ ಬೆಳವಣಿಗೆ ಆಗುತ್ತೆ. ಜೊತೆಗೆ ಹಣಕಾಸಿನ ತೊಂದರೆಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಧೈರ್ಯ ಇದೆ. ಒಳ್ಳೆಯ ಮಾರ್ಗ ನಿಮಗೆ ಒದಗಿ ಬರುತ್ತೆ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಿಫಲವಾಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಸಫಲತೆ ಅನ್ನುವಂಥದ್ದು ಬಹಳ ರಿಮೋಟ್ ಪಾಸಿಬಲ್ ಅದು, ಆದರೆ ವಿಫಲತೆ ಬಹಳ ಬೇಗ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಒತ್ತಡ ತರಿಸುವಂಥ ವ್ಯಕ್ತಿಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ. ಎಲ್ಲದಕ್ಕೂ ಕೂಡ ಒಂದು ಒತ್ತಡ, ಅದರಿಂದ ನಿಮಗೆ ಟೆನ್ಷನ್ ಆಗುತ್ತೆ. ಕೆಲಸ ಕಾರ್ಯಗಳ ಗುಣಮಟ್ಟ ಕೂಡ ಅಷ್ಟಕ್ಕಷ್ಟೇ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಒತ್ತಡದಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಕಾರ್ಯತಂತ್ರವನ್ನು ನೀವು ರೂಪಿಸ್ಕೊಳ್ಬೇಕಾಗತ್ತೆ. ಈ ಕಾರ್ಯತಂತ್ರ ಅಂದರೆ ಸ್ಟ್ರಾಟಜಿ. ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ನೀವು ಆ ಸಮಯವನ್ನು ಅಂಥ ವ್ಯಕ್ತಿಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಸಕಾಲಿಕ ಎಚ್ಚರಿಕೆಯಿಂದ ಒಂದು ಸಮಸ್ಯೆಯಿಂದ ಪಾರಾಗುವಂಥ ಸಾಧ್ಯತೆ ಇದೆ. ಬಹಳ ದೊಡ್ಡ ವಿಪತ್ತನ್ನು ತರುವಂತಹ ಸಮಸ್ಯೆ ಅದು. ಅದರಿಂದ ನ್ಯಾರೋ ಎಸ್ಕೇಪ್ ಆಗುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗಾಗಿನೇ ನೀವು ಯಾವಾಗಲೂ ಕೂಡ ಹಿರಿಯರ ಅಥವಾ ನಿಮಗೆ ಬೇಕಾದಂಥವರ ಮಾತನ್ನು ಕೇಳಿಸ್ಕೊಳ್ತಾ ಇರಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಈ ದಿನದಲ್ಲಿ ಹೊಸ ವ್ಯವಹಾರಗಳು ಮತ್ತು ಉಳಿತಾಯದ ವಿಚಾರಗಳು, ಇದನ್ನು ಆದ್ಯತೆ ಮೇರೆಗೆ ನೀವು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿಯವರೆಗೆ ಹೇಗೋ ನಡೀತಾ ಇತ್ತು ಹಾಗೆ ಮುಂದುವರಿಲಿ ಅನ್ನುವಂಥದ್ದಲ್ಲ. ಏಕೆಂದರೆ ಮುಂದಿನ ದಿನಮಾನಸದಲ್ಲಿ ಸ್ಪರ್ಧೆಗಳು ಜಾಸ್ತಿ ಆಗುತ್ತೆ, ಪೈಪೋಟಿ ಜಾಸ್ತಿ ಆಗುತ್ತೆ. ಅದಕ್ಕಾಗಿಯೇ ನೀವು ಹೊಸದಾದಂತಹ ಬದಲಾವಣೆಯ ಮಾರ್ಗವನ್ನು ಹುಡುಕಿಕೊಳ್ಳುವಂಥದ್ದು ಉತ್ತಮ. ಅಂಥ ಒಂದು ಅವಕಾಶ ಈ ದಿನ ನಿಮಗೆ ಬಂದಿದೆ. ಯಾರೋ ತಜ್ಞರ ಅಥವಾ ಅನುಭವಸ್ಥರ ಒಂದು ಸಲಹೆ ನಿಮಗೆ ಈ ದಿನ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಇರುವಂಥ ಕೆಲವೊಂದು ತಿರುಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆ ಇದರಲ್ಲಿ ನಿಯಂತ್ರಣ ಇಟ್ಕೊಂಡ್ರೆ ನಿಮ್ಮ ಪ್ರಗತಿ ಸಾಧ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಮನಸ್ಥಿತಿಯನ್ನು ಕೊಟ್ಟಿದ್ದಾನೆ. ವೇರ್ ದೆರಿಸೆ ವಿಲ್ ದೆರಿಸೆ ವೇ ಅನ್ನುವಂಥ ರೀತಿಯಲ್ಲಿ ವಿಲ್ ಪವರ್ ಚೆನ್ನಾಗಿದೆ. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ನೀವು ಅನುಭವಸ್ಥರಂತೆ ನಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಹಾಗಾಗಿ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಅದೃಷ್ಟವಶಾತ್ ನಿಮಗೆ ಶುಭ ಫಲವನ್ನೇ ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಯಾರು ಅವಹೇಳನ ಮಾಡ್ತಾರೆ, ಯಾರು ತಣ್ಣೀರನ್ನು ಎರಚ್ತಾರೆ ನಿಮ್ಮ ಉತ್ಸಾಹಕ್ಕೆ, ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವರು ಅವರು. ನಿಮ್ಮ ಪ್ರಗತಿಯನ್ನು ಕಂಡು ಅವರಿಗೆ ಇಷ್ಟ ಆಗಲ್ಲ, ಹೊಟ್ಟೆ ಉರಿ, ದ್ವೇಷ ಇರುತ್ತೆ. ಅದಕ್ಕಾಗಿಯೇ ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ.
ಹಾಗಾಗಿ ಅಂಥ ಇಂಥ ಶತ್ರುಗಳನ್ನು ಈ ದಿನ ನೀವು ಸ್ವಲ್ಪ ದೂರ ಇಡಬೇಕಾಗತ್ತೆ. ಇನ್ನು ಕೆಲವು ಸ್ನೇಹಿತರ ಬೇಡಿಕೆಗಳಿದೆ, ಡಿಮ್ಯಾಂಡ್ಸ್ ಇದೆ. ಆದರೆ ಅದನ್ನು ತುಂಬ ಚಾಕಚಕ್ಯತೆಯಿಂದ, ತುಂಬ ಬುದ್ಧಿವಂತಿಕೆಯಿಂದ ನೀವು ಅದನ್ನು ತಿರಸ್ಕರಿಸಬೇಕು. ಒಂದು ವೇಳೆ ನಿಮ್ಮ ಸ್ನೇಹಿತರ ಬೇಡಿಕೆಗಳನ್ನು ಏನಾದರೂ ನೀವು ಈಡೇರಿಸುವಂಥ ಒಂದು ಕಮಿಟ್ ಆಗಿಬಿಟ್ರೆ ಈ ದಿನ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಬಹುಮುಖ ಪ್ರತಿಭೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಅದು ವಿಶೇಷವಾಗಿ ಕೆಲವು ಸಂದರ್ಭದಲ್ಲಿ ಪ್ರದರ್ಶನಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು. ಜೊತೆಗೆ ಈ ದಿನ ನೀವು ತುಂಬ ಲಿಬರಲ್ ಆಗಿರೋದ್ರಿಂದ ಕೆಲವೊಂದು ತಪ್ಪುಗಳನ್ನು ಕ್ಷಮಿಸ್ತೀರಿ. ಕೆಲವು ವ್ಯಕ್ತಿಗಳು ನಿಮಗೆ ಮಾಡಿರುವಂಥ ಕೆಲವೊಂದು ದ್ರೋಹದ ವಿಚಾರಗಳೇನಿದೆ ಅದನ್ನು ಕೂಡ ಮನ್ನಿಸಿ ಅವರ ಜೊತೆಯಲ್ಲಿ ಗೆಳೆತನವನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ಮಾನವೀಯತೆ ಅನ್ನುವಂಥದ್ದು ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗೆ ವಿಶೇಷವಾಗಿ ಈ ದಿನ ನಿಮಗೆ ಮೊದಲ ಭಾಗ ಅನುಕೂಲಕರವಾಗಿರೋದ್ರಿಂದ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥದ್ದಿದೆ. ಇನ್ನು ಈ ದಿನ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನ ಇದ್ದರೆ ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು 100ಕ್ಕೆ 100ರಷ್ಟು ಇಟ್ಕೊಳ್ಳಿ. ಏಕೆಂದರೆ ನಿಮ್ಮ ಕೆಲಸ ತೃಪ್ತಿದಾಯಕವಾಗಿರುತ್ತೆ. ಹಾಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ನಿಮ್ಮ ಒಂದು ಪ್ರೆಸೆನ್ಸ್ ಅಲ್ಲಿ ಬೇಕು, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕು. ಇದು ಶುಭ ಫಲಗಳನ್ನು ತರಲಿಕ್ಕೆ ಒಳ್ಳೆಯ ಅವಕಾಶಗಳನ್ನು ತರ್ತಾ ಇದೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಈ ದಿನದಲ್ಲಿ 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ. ಹಾಗೆ ನಿಶ್ಚಲವಾದಂಥ ಒಂದು ದೃಢತೆ ಇದೆ ಈ ದಿನ. ಆ ಒಂದು ಹಿನ್ನೆಲೆಯಲ್ಲೇ ಕೆಲಸಗಳು ಪೂರ್ಣ ಆಗಿ ಪೂರ್ಣ ಫಲ ನಿಮಗೆ ಲಭ್ಯವಾಗುತ್ತೆ ಈ ದಿನ. ಇನ್ನು ಈ ದಿನ ಸರ್ಕಾರದ ಕಾನೂನಿನ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಸನ್ನಿವೇಶಗಳೇ ಒದಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಉದ್ದೇಶಿತ ಕಾರ್ಯಗಳಾಗಲಿ ಬಹಳ ಸುಲಭದಲ್ಲಿ ಈಡೇರುವಂಥದ್ದು ಕೂಡ ಇದೆ. ಅದಕ್ಕೆ ಗುರು ಹಿರಿಯರ ಮಾರ್ಗದರ್ಶನ ಇದೆ. ಕುಟುಂಬಸ್ಥರ ಸಹಕಾರ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಒಂದು ವಿಶೇಷವಾದಂಥ ಕೆಲಸಕ್ಕೆ ಸಾರಥಿಯಾಗುವಂಥ ಯೋಗ ಬಹಳ ಚೆನ್ನಾಗಿದೆ. ಅಂದರೆ ಒಂದು ಲೀಡರ್ ಸ್ಥಾನದಲ್ಲಿ ಈ ದಿನ ಇರ್ತೀರಿ. ಹಾಗಾಗಿ 4 ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳು ನಿಮ್ಮಿಂದ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಕನಸಿನಲ್ಲಿ ಕಂಡಂಥ ವಿಚಾರಗಳನ್ನು ಕೂಡ ನನಸು ಮಾಡಿಕೊಂಡು ಅದನ್ನು ಪೂರ್ಣವಾಗಿ ಅನುಭವಿಸುವಂಥ ಒಂದು ಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಆಲೋಚನೆಗಳು ಕೂಡ ಫಲಪ್ರದವಾಗುತ್ತೆ. ನಿಮ್ಮ ಪ್ರಯತ್ನಗಳು ಕೂಡ ವಿಶೇಷ ಫಲವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಮನೆಯ ಬಾಗಿಲಿಗೆ ಕೆಲವೊಂದು ಸೌಲಭ್ಯಗಳು ಹುಡುಕಿಕೊಂಡು ಬರುವಂಥದ್ದಾಗುತ್ತೆ. ಅದು ವ್ಯಕ್ತಿಯ ರೂಪದಲ್ಲಿ ಬರ್ಬೋದು, ಹಣದ ರೂಪದಲ್ಲಿ ಬರ್ಬೋದು, ವಸ್ತುವಿನ ರೂಪದಲ್ಲಿ ಬರ್ಬೋದು, ಅಥವಾ ಯಾವುದೋ ಒಂದು ಒಳ್ಳೆಯ ಆಶ್ವಾಸನೆಯ ರೂಪದಲ್ಲಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮಗೆ ಶುಭ ಫಲಗಳ ಜೊತೆಗೆ ಶುಭ ವಾರ್ತೆ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಒಂದು ವಿಶೇಷವಾದಂಥ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಅಪರಿಚಿತರು ಕೂಡ ನಿಮಗೆ ಸಹಕಾರವನ್ನು ನೀಡ್ತಾರೆ. ಜೊತೆಗೆ ಅಪರಿಚಿತರಿಂದಲೇ ನಿಮಗೆ ಒಳ್ಳೆಯ ಸುದ್ದಿಯೊಂದು ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲಿಲ್ಲದ ಉತ್ಸಾಹ ನಿಮಗೆ. ಹಾಗಾಗಿನೇ ಎಲ್ಲ ಕುಟುಂಬಸ್ಥರನ್ನು, ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡುವಂಥ ಆ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇನ್ನು ಈ ದಿನ ವಿಶೇಷವಾಗಿ ನೀವು ಮಾಡುವಂಥ ಒಂದು ಪ್ರಯತ್ನ ಒಳ್ಳೆಯ ಫಲವನ್ನು ತರುತ್ತೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಕೈ ಸುಟ್ಟುಕೊಳ್ಳುವಂಥದ್ದು ಹಣಕಾಸಿನ ವಿಚಾರದಲ್ಲಿ. ಏಕೆಂದರೆ ಹಣದ ವಿಚಾರ, ಹಣದ ಪರಿಸ್ಥಿತಿ ಅಷ್ಟೇನೂ ಆಶಾದಾಯಕವಾಗಿಲ್ಲ, ಸಮಾಧಾನಕರವಾಗಿಲ್ಲ. ಬರಬೇಕಾದಂಥ ಹಣ ಸಕಾಲಕ್ಕೆ ಬರಲ್ಲ. ಕೊಡಬೇಕಾದಂಥವರು ಈ ದಿನ ತಲೆ ತಪ್ಪಿಸಿಕೊಂಡು ಓಡಾಡುವಂಥದ್ದು ಇದೆ. ನಿಮ್ಮ ಒಂದು ಸಂಪರ್ಕಕ್ಕೆ ಅವರು ಸಿಕ್ಕಲ್ಲ.
ಹಾಗಾಗಿ ಈ ದಿನ ಅಂಥವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳು ನಿಮಗೆ ಸಿಕ್ಕಲ್ಲ. ಅವರನ್ನು ಏನಾದರೂ ನಂಬಿಕೊಂಡು ನಿಮ್ಮ ಕೆಲಸವನ್ನು ಮಾಡೋದಿದ್ದರೆ ಕೆಲಸವನ್ನು ಮುಂದೂಡುವಂಥದ್ದೇ ಉತ್ತಮ. ಇನ್ನು ಈ ದಿನದಲ್ಲಿ ಬೇಜವಾಬ್ದಾರಿತನದಿಂದ ತೊಂದರೆಗಳನ್ನು ಆಹ್ವಾನಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೀವು ಎಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ರೂ ಕೂಡ ಅದರಿಂದ ತೊಂದರೆಗಳಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನೀವು ಕಾನೂನುಗಳೇನಿದೆ ಅಥವಾ ಈ ನೀತಿ ನಿಯಮಗಳೇನಿದೆ ಅದನ್ನು ಉಲ್ಲಂಘನೆ ಮಾಡುವಂಥದ್ದು, ಅದರಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರವನ್ನು ಕೂಡ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥವರು ಕೂಡ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ದುರಾದೃಷ್ಟಕರವಾದಂಥ ಒಂದು ಸನ್ನಿವೇಶ ನಿಮ್ಮಿಂದಲೇ ಅವರು ಪ್ರಗತಿಯನ್ನು ಹೊಂದಿರುವಂಥವ್ರು, ನಿಮ್ಮ ಸಲಹೆಯಂತೆಯೇ ಅವರು ಮುಂದುವರೆದಿರುವಂಥವ್ರು, ಅವರೇ ಈ ದಿನ ನಿಮ್ಮನ್ನು ಕಂಡರೆ ವೈರಿಯಂತೆ ಇರ್ತಾರೆ. ದ್ವೇಷವನ್ನು ವ್ಯಕ್ತಪಡಿಸುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂಥವರ ಜೊತೆಯಲ್ಲಿ ನಿಮ್ಮ ಯಾವುದೇ ರೀತಿಯ ಯೋಜನೆಗಳನ್ನು, ನಿಮ್ಮ ಮುಂದಿನ ದಾರಿ ಏನಿದೆ ಅನ್ನೋಂಥ ವಿಚಾರಗಳನ್ನು ಅವರ ಜೊತೆ ಚರ್ಚಿಸಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸಹಾಯ ಮಾಡಲಿಕ್ಕೂ ಕೂಡ ಮುಂದೆ ಬರುವಂಥ ಸಾಧ್ಯತೆ ಇದೆ. ಆದರೆ ಅವರ ವಿಚಾರಗಳೇನಿದೆ, ಅವರನ್ನು ನೀವು ನಂಬುವಂಥದ್ದು, ಅವರ ಮೇಲೆ ಆಶ್ರಯಿಸುವಂಥ ವಿಚಾರ, ಇದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಬಳಸ್ಕೊಳ್ಳುವಂಥದ್ದು ಉತ್ತಮ. ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಲೇಬೇಕಾಗತ್ತೆ. ಈ ದಿನದಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥದ್ದು ಇರುತ್ತೆ. ಇನ್ನು ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ತುಂಬ ಜಾಗ್ರತೆ ಬೇಕು. ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭ ತುಂಬ ಎಚ್ಚರಿಕೆಯಿಂದ ಇರಿ. ಒಂದಲ್ಲ 2 ಸಲ 3 ಸಲ ಯೋಚನೆ ಮಾಡಿ ನೀವು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ವ್ಯಾಪಾರದಲ್ಲಿ ಈ ದಿನ ನಿಮಗೆ ಮೋಸ ಆಗುತ್ತೆ, ದ್ರೋಹ ಆಗುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ದಿನಚರಿಗೆ ಬದ್ಧರಾಗುವಂಥದ್ದು ಬಹಳ ಉತ್ತಮ. ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ, ಯೂಟರ್ನ್ ಹಾಕಬೇಡಿ. ಹಾಗಾಗಿ ಸಾದಾ ಸೀದವಾಗಿ ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ನಿರ್ಲಕ್ಷ್ಯತನ ಅನ್ನುವಂಥದ್ದು ಇದೆ, ನೆಗ್ಲಿಜೆನ್ಸ್ ಅನ್ನುವಂಥದ್ದು ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ವಾಹನವನ್ನು ಓಡಿಸುವಂತಹ ಸಂದರ್ಭ ಅಥವಾ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವಂತಹ ಸಂದರ್ಭ ಈ ದಿನ ಸ್ವಲ್ಪ ನಿರ್ಲಕ್ಷ್ಯ ಭಾವ ಇರುತ್ತೆ. ಹಾಗಾಗಿನೇ ಅಲ್ಲಿಂದ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಅತಿ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಪ್ರತಿ ವಿಚಾರದಲ್ಲೂ ಪೂರ್ವ ಸಿದ್ಧತೆ ಈ ದಿನ ಬೇಕಾಗತ್ತೆ. ಇನ್ನು ಈ ದಿನ ಪ್ರೀತಿಗೆ ಚಂದ್ರ ಕಾರಕ, ಪ್ರೇಮಕ್ಕೆ ಶುಕ್ರ ಕಾರಕ. ಆದರೆ ಈ 2ರ ಯೋಗ ಮಾತ್ರ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಕಹಿ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮನೆಯವರು ಕೂಡ ನಿಮ್ಮ ಭಾವನೆಗಳನ್ನು ಅಷ್ಟಾಗಿ ಅರ್ಥ ಮಾಡಿಕೊಳ್ಳಲ್ಲ. ಹಾಗಾಗಿ ನಿಮ್ಮ ಬೇಕು ಬೇಡಗಳನ್ನು ಕೂಡ ಅವರು ನಿರ್ಲಕ್ಷಿಸುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಪ್ರತ್ಯೇಕತೆಯ ಭಾವನೆ ಬರುವಂಥದ್ದು. ಜೊತೆಗೆ ನಿಮಗೆ ಯಾರೂ ಕೂಡ ಈ ದಿನ ಗಾಡ್ ಫಾದರ್ ಅನ್ನುವಂಥವ್ರು ಇಲ್ಲ, ರಕ್ಷಣೆಗೆ ಯಾರೂ ಇಲ್ಲ, ನಿಮ್ಮ ಒಂದು ನೋವನ್ನು ಕೇಳಿಸ್ಕೊಳ್ಳುವಂಥವ್ರು ಇಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರ್ಬೋದು. ಹಾಗಾಗಿ ಒಂಟಿತನ ಕಾಡುತ್ತೆ. ಕೆಲವೊಮ್ಮೆ ಡಿಪ್ರೆಷನ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೋ ಒಂದು ಭ್ರಮೆಗೆ ಬಿದ್ದವರಂತೆ ಇರ್ತೀರಿ. ಯಾವುದೋ ಕನಸಿನ ಲೋಕದಲ್ಲಿ ಇರುವಂಥ ಸಾಧ್ಯತೆಗಳೇ ಇರುತ್ತೆ. ಇದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ವ್ಯವಹಾರಗಳಿಂದ ಲಾಭ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಈ ದಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಮನಸ್ಥಿತಿ ಸರಿ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಿಮಗೆ ಮಧ್ಯಮ ಫಲಗಳಿರುವಂಥ ಸಂದರ್ಭ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ
ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸಂತೋಷ ಇದೆ, ಪ್ರೇಮಿಗಳಿಗೆ ಇದೆ, ದಂಪತಿಗಳಿಗೂ ಕೂಡ ಇದೆ. ಹಾಗೆ ಈ ದಿನದ ಹಣಕಾಸಿನ ವಿಚಾರಗಳಲ್ಲಿ ಬಹಳ ಅನುಕೂಲಕರವಾದಂಥ ಒಂದು ವಾತಾವರಣ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಯಶಸ್ಸು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಇರುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಇದನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ ಇರ್ಬೋದು, ದ್ವೇಷ ಸಾಧನೆ ಮಾಡುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ, ನಿಮ್ಮ ಹೇಳಿಕೆಗೆ, ನಿಮ್ಮ ಅಭಿಪ್ರಾಯಕ್ಕೆ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಮಾತಿಗೆ ಅಷ್ಟು ತೂಕ ಇದೆ, ಅಷ್ಟು ವ್ಯಾಲ್ಯೂ ಇದೆ ಈ ದಿನದಲ್ಲಿ. ಇನ್ನು ಸ್ನೇಹಿತರ ಮೇಲೆ ಅವಲಂಬನೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅತಿಯಾದ ಅವಲಂಬನೆ ಈ ದಿನ ಕೇಡಿಗೆ ಕಾರಣ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಸಂದರ್ಭ ಅಥವಾ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇದು ಕುಟುಂಬಸ್ಥರನ್ನು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಕುಟುಂಬದ ಜವಾಬ್ದಾರಿ, ಕುಟುಂಬದ ಸಮಸ್ಯೆ ಇವುಗಳಲ್ಲಿ ಎಲ್ಲರ ಪಾಲು ಇದೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇನ್ನು ಈ ದಿನ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಅದಕ್ಕಾಗಿಯೇ ನೀವು ಈ ದಿನ ಕನ್ನಡಿಯನ್ನು ಪದೇ ಪದೇ ನೋಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಸೂಚನೆ ಅದು. ಹಾಗಾಗಿ ನಿಮ್ಮ ತಪ್ಪು ಒಪ್ಪುಗಳನ್ನು ಈ ದಿನ ನೀವು ಗಮನಿಸುವಂಥದ್ದು, ಹಾಗೆ ಈ ದಿನ ಸರಿ ದಾರಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ನಿಮ್ಮಿಂದ ಆಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಸಹೋದ್ಯೋಗಿಗಳ ಮಧ್ಯೆ ನಿಮ್ಮತನವನ್ನು, ನಿಮ್ಮ ಸ್ವಭಾವವನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸುವಂಥ ಒಂದು ವಿಶೇಷ ವೇದಿಕೆ ನಿಮಗಾಗಿ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ಪ್ರಬುದ್ಧರಾಗಿ ಆಲೋಚನೆ ಮಾಡ್ತೀರಿ, ದೊಡ್ಡ ಕೆಲಸವನ್ನು ಮಾಡ್ತೀರಿ. ಆದರೆ ಯಶಸ್ಸು ಸ್ವಲ್ಪ ಕಡಿಮೆ ಇರ್ಬೋದು, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಈ ದಿನ ನಿಮ್ಮ ಮನಃಶಾಂತಿ ಬೇಕು ಅಂತಿದ್ರೆ ನಿಮ್ಮವರನ್ನು ಕ್ಷಮಿಸುವಂಥದ್ದು ದೊಡ್ಡ ಗುಣ. ಆ ಒಂದು ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ. ಕೆಲಸ ಮಾಡುವಂಥ ಉತ್ಸಾಹ ಅಪರಿಮಿತವಾಗಿ ಇರುವಂಥದ್ದು. ಅಂದರೆ ನಿಮ್ಮ ಒಂದು ಗುರಿ ಈ ದಿನ ಬಹಳ ವಿಶೇಷ ರೀತಿಯಲ್ಲೇ ಇರುತ್ತೆ. ಇನ್ನು ಯಾವುದೇ ಒಂದು ಕ್ಷೇತ್ರದಲ್ಲಿ ಶುಭ ಸಮಾಚಾರವನ್ನು ಪಡ್ಕೊಳ್ಳುವಂಥ, ಶುಭ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಫಲಿಸುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇರ್ಬೋದು, ಆದರೂ ಕೂಡ ಅಂತಹ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಹೊಂದಾಣಿಕೆ ಇದ್ದರೆ ಎಲ್ಲಿ ಬೇಕಾದರೂ ಯಾವುದೇ ಕೆಲಸವನ್ನು ಮಾಡ್ಬೋದು ಅನ್ನುವಂಥದ್ದಕ್ಕೆ ಈ ದಿನ ನೀವು ಮತ್ತೆ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗಿ ಉದಾಹರಣೆಯಾಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯವನ್ನು ಕಾಣುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಚಿಕ್ಕ ಪ್ರವಾಸದ ಯೋಜನೆ ಇರುವಂಥದ್ದು, ಒಂದು ಪುಟ್ಟ ಪ್ರವಾಸ ಕುಟುಂಬಸ್ಥರ ಜೊತೆಯಲ್ಲಿ ಸಂಚಾರ, ಪ್ರಯಾಣ ನಿಮಗೆ ಶುಭ ಲಾಭವನ್ನು ತಂದು ಕೊಡುವಂಥದ್ದು ಇದೆ. ಇನ್ನು ಈ ದಿನ ನೀವು ಆಡಿರುವಂಥ ಮಾತುಗಳಿರ್ಬೋದು, ಕೊಟ್ಟಿರುವಂಥ ಕೆಲವೊಂದು ಭರವಸೆಗಳಿರ್ಬೋದು, ಅದನ್ನು ಉಳಿಸ್ಕೊಳ್ಳಿಕ್ಕೆ, ಆ ಭರವಸೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮಾತಿನ ಗೌರವ ಬಹಳ ಮುಖ್ಯವಾಗುತ್ತೆ ನಿಮಗೆ. ಇನ್ನು ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸತ್ತೆ ಅನ್ನುವಂಥ ವಿಚಾರ ಏನಿದೆ, ಅದರಲ್ಲಿ ನೀವು ವಿಶ್ವಾಸವನ್ನು ಇಟ್ಕೊಂಡ್ರೆ ಈ ದಿನ ಸ್ವಲ್ಪ ಸಂಯಮದಿಂದ ಇರಬೇಕಾಗತ್ತೆ. ತಾಳ್ಮೆಯಿಂದ ಇರಿ, ಎಲ್ಲವೂ ಕೂಡ ತಾನೇ ತಾನಾಗಿ ಬಗೆಹರಿಯುತ್ತೆ. ಇನ್ನು ಯಾವುದೇ ವ್ಯಕ್ತಿಯಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಕೆಲಸಗಳು, ನಿಮ್ಮ ಕೈಲಾದಷ್ಟು ಕೆಲಸಗಳನ್ನು ನೀವು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಅದೇ ಒಂದು ವಿಚಾರದಲ್ಲೇ ನಿಮಗೆ ಯಾವುದೇ ರೀತಿಯ ಸಂಬಂಧ ಇರಲಿ, ಅಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಅನ್ನುವಂಥದ್ದು ಇರಲಿ, ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇರಲಿ. ಇನ್ನು ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿ ಈ ದಿನ ಸಾಧಾರಣವಾಗಿರುತ್ತೆ, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ, ಸಣ್ಣ ಪುಟ್ಟ ವಿಚಾರಗಳಲ್ಲೇ ಈ ದಿನ ನೀವು ಸಂಭ್ರಮಿಸುವಂಥ ಒಂದು ಮನಸ್ಥಿತಿ ಇದೆ.
ಹಾಗಾಗಿ ದೊಡ್ಡ ಮಟ್ಟದಲ್ಲೇ ನಿಮಗೆ ಲಾಭ ಬರಬೇಕು ಅನ್ನುವಂಥದ್ದೇನಿಲ್ಲ. ಸಣ್ಣ ಮಟ್ಟದಲ್ಲಿ ಇದ್ರೂ ಕೂಡ ಅದನ್ನು ಆನಂದ ಪಡುವಂಥ ಒಂದು ವ್ಯವಸ್ಥಿತ ಮನಸ್ಸು ನಿಮ್ಮದಾಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥದ್ದು. ಅದನ್ನ ಈ ದಿನ ನೀವು ಬಹಳ ಬೇಗ ಸಂಪಾದನೆ ಮಾಡಿಕೊಂಡಿದ್ದೀರಿ. ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಭೂ ವರಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಒಟ್ಟಾರೆ ವಿಷ್ಣು ತತ್ವ ಇರುವಂತಹ ದೇವಾಲಯದ ಭೇಟಿ ಅಥವಾ ಭಗವಂತನ ದರ್ಶನ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಕೆಲವೊಂದು ಪ್ರಯತ್ನಗಳು ನಿಮಗೆ ಅರೆಬೆಂದ ಮಡಕೆಯಂತೆ ಆಗಿರುತ್ತೆ. ಅರ್ಧಂಬರ್ಧ ಆಗಿರುವಂಥದ್ದು, ಫಲ ಪೂರ್ಣವಾಗಿಲ್ಲ. ಹಾಗಾಗಿನೇ ಮಧ್ಯಮ ಫಲದಲ್ಲೇ ಈ ದಿನ ನೀವು ತೃಪ್ತಿಯನ್ನು ಕಾಣಬೇಕಾಗತ್ತೆ. ಇನ್ನು ಈ ದಿನ ನೀವು ಬೇರೆಯವರ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಶ್ರಮ, ನಿಮ್ಮ ನೋವು ಬೇರೆಯವರಿಗೆ ಹೇಗೆ ಅರ್ಥ ಆಗಬೇಕು ಅಂತ ಹೇಳಿ ಬಯಸ್ತೀರೋ ಅದೇ ರೀತಿಯಲ್ಲಿ ಬೇರೆಯವರ ಒಂದು ನೋವು, ಶ್ರಮ ಅದು ಕೂಡ ನಿಮಗೆ ಅರ್ಥ ಆಗಬೇಕು. ಅಂಥ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನ ಹೆಚ್ಚು ಪಾಲು ನೀವು ಬೇರೆಯವರ ಕೈವಶದಲ್ಲಿ ಇರುವಂಥದ್ದು, ಅಂದರೆ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂಥ ಒಂದು ಗಾಳಿಪಟದಂತೆ ಆಗಿಬಿಡುತ್ತೆ ನಿಮ್ಮ ಒಂದು ವ್ಯವಸ್ಥೆ ಈ ದಿನದಲ್ಲಿ. ಏಕೆಂದರೆ ಈ ದಿನ ಡಿಪೆಂಡೆನ್ಸಿ ಅನ್ನುವಂಥದ್ದು ಬಹಳ ಮಟ್ಟಿಗೆ ಇರುವಂಥದ್ದು. ಹಾಗಾಗಿನೇ ಈ ದಿನ ಬೇರೆಯವರ ಕೈಗೊಂಬೆಯಾಗಿ ನೀವು ವರ್ತಿಸಬೇಕಾಗತ್ತೆ. ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾಗತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಅಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ತಪ್ಪನ್ನು ಯಾರು ಸರಿಪಡಿಸಿದ್ದಾರಲ್ಲ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಏಕೆಂದರೆ ನಿಮ್ಮಲ್ಲಿ ಇರುವಂತಹ ಕೆಲವೊಂದು ತಪ್ಪು ಒಪ್ಪುಗಳನ್ನು ಅವರು ವಿಶ್ಲೇಷಣೆ ಮಾಡಿ ಯಾವುದರಲ್ಲಿ ನೀವು ಕರೆಕ್ಷನ್ ಮಾಡಿಕೊಳ್ಬೇಕು, ಯಾವುದರಲ್ಲಿ ಇನ್ನೂ ತಿದ್ದುಪಡಿ ಆಗಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿರುವಂಥವರು ಅವರು. ಏಕೆಂದರೆ ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡುವಂಥ ಒಂದು ಆಲೋಚನೆಯಲ್ಲಿ ಅವರಿರ್ತಾರೆ. ಹಾಗಾಗಿ ಅಂಥವರು ನಿಮ್ಮ ಸ್ನೇಹಿತರೇ ಆಗಲಿ ಶತ್ರುಗಳೇ ಆಗಲಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿ ಈ ದಿನ. ಇನ್ನು ಈ ದಿನದಲ್ಲಿ ಹಿಡಿದ ಕೆಲಸವನ್ನು ಕೈ ಬಿಡಬೇಡಿ. ಪ್ರಾರಂಭ ಆದರೆ ಮುಂದುವರಿಸಲೇಬೇಕು. ಅಂಥ ಒಂದು ಹಠದ ಸ್ವಭಾವವನ್ನು ಈ ದಿನ ನೀವು ಇಟ್ಕೊಳ್ಬೇಕಾಗತ್ತೆ. ಇದಕ್ಕಾಗಿ ನಿಮ್ಮ ಸ್ನೇಹಿತರ, ಬಂಧುಗಳ ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ಆಶಾದಾಯಕವಾಗಿ ಇರಬೇಕು. ಅಂದರೆ ಮುಂದೆ ಒಳ್ಳೆಯ ದಿನ ಬರುತ್ತೆ, ಈ ದಿನದ ಪ್ರಯತ್ನ ನಾಳೆಗೆ ಒಳ್ಳೆಯ ಫಲವನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವ್ರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಕಾರ್ಯದಲ್ಲಿ ಅನಿಶ್ಚಿತವಾದಂಥ ಒಂದು ವಾತಾವರಣ ಇರುತ್ತೆ. ಡೆಫಿನೆಟ್ಟಾಗಿ ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಮಡಿಕೆಯ ಒಳಗಿರುವಂಥ ಒಂದು ವಸ್ತುವಿನಂತೆ ನಿಮಗೆ ಮುಂದಿನ ದಾರಿ ಕಾಣಿಸಲ್ಲ. ಹಾಗಾಗಿ ಈ ದಿನ ಕೆಲವೊಂದು ನಿಗೂಢವಾದಂಥ ಕೆಲಸಗಳು ಕೂಡ ನಡೆಯುತ್ತೆ. ರಹಸ್ಯ ಒಪ್ಪಂದಗಳು ಕೂಡ ಆಗುತ್ತೆ. ಇನ್ನು ಕೆಲವೊಂದು ವಿಚಾರಗಳನ್ನು ನೀವು ಕಿವಿಯಾರ ಕೇಳುವಂಥದ್ದು, ಅದು ನಿಮಗೆ ಬೇಡದ ವಿಚಾರ ಆದರೂ ಕೂಡ ಕೇಳಬೇಕಾಗತ್ತೆ. ನೋಡಬಾರದಂಥ ವಿಚಾರವನ್ನು ನೋಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ದ್ವಂದ್ವತೆಗಳೇ ಜಾಸ್ತಿ ಇರುವಂಥ ಸಂದರ್ಭ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಒತ್ತಡ ಇರುತ್ತೆ, ಸಹೋದ್ಯೋಗಿಗಳ ಅಸಹಕಾರ ಕೂಡ ಇರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದ ಪರಿಸ್ಥಿತಿ ನಿಮ್ಮನ್ನು ನೀವೇ ಸಂಭಾಳಿಸ್ಕೊಳ್ಬೇಕು, ನೀವೇ ಮ್ಯಾನೇಜ್ ಮಾಡಿಕೊಳ್ಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಬೇಕು. ಅಂದರೆ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಶ್ರಮ, ನಿಮ್ಮ ಸಾಧನೆ ನೀವೇ ಹೇಳಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಇನ್ನು ನಿಮ್ಮ ಒಂದು ಕಷ್ಟಕ್ಕೆ ಯಾರು ಸಹಕರಿಸಿದ್ದಾರೆ, ಯಾರು ಸ್ಪಂದಿಸಿದ್ದಾರೆ ಅಂಥವ್ರಿಗೂ ಕೂಡ ಈ ದಿನ ನೀವು ಸಾಂತ್ವನವನ್ನು ಹೇಳಬೇಕು. ಅವರಿಗಾಗಿ ನಾನಿದ್ದೇನೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಈ ದಿನ ಹೇಳಬೇಕಾಗತ್ತೆ. ಇನ್ನು ಈ ದಿನ ಒಂದು ಕಠಿಣವಾದ ದಿನ ನಿಮಗೆ. ಏಕೆಂದರೆ ಕೆಲವು ಸಂದರ್ಭದಲ್ಲಿ ಒಂಟಿಯಾಗಿರಲಿಕ್ಕೆ
ಮನಸ್ಸು ಬಯಸುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗಿರುವಂಥ ಹಿನ್ನಡೆ ಅದು ನಿಮ್ಮ ಮನಸ್ಸಿನಲ್ಲಿ ಇದೇ ರೀತಿಯ ಕಠೋರತೆಯನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಪ್ರಯಾಣದಿಂದ ಅಷ್ಟೊಂದು ಒಳ್ಳೆಯ ಅನುಕೂಲತೆಗಳಿರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಇನ್ನು ಈ ದಿನ ಸಣ್ಣ ಮನಸ್ಸಿನವರ ಜೊತೆಯಲ್ಲಿ ಸ್ನೇಹ ಮಾಡಬೇಡಿ. ಏಕೆಂದರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅವರು ಯಾವಾಗಲೂ ಕೂಡ ಕೆಟ್ಟ ಆಲೋಚನೆಗಳಲ್ಲೇ ಇರ್ತಾರೆ. ನೆಗೆಟಿವ್ ಥಾಟ್ಸೇ ಅವರ ಮನಸ್ಸಿನ ತುಂಬಿಕೊಂಡಿರುವಂಥದ್ದು. ಅಂಥವರ ಜೊತೆಯಲ್ಲಿದ್ದರೆ ನಿಮ್ಮೂ ಕೂಡ ಅದೇ ದಾರಿಯನ್ನು ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಬಲವಂತಕ್ಕಾದರೂ ಕೂಡ ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಬೇಡಿ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದಂಥ ಆಸಕ್ತಿ ಇರುತ್ತೆ. ಹೊಸ ಜವಾಬ್ದಾರಿ ಹೆಗಲಿಗೆ ಬರುತ್ತೆ. ಅಲ್ಲಿ ಸ್ವಲ್ಪ ಒತ್ತಡ ಇರ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸುವಷ್ಟು ಒಂದು ಕಲೆಗಾರಿಕೆ ಇದೆ, ಅಷ್ಟು ಆತ್ಮವಿಶ್ವಾಸ ಇದೆ. ಇನ್ನು ಈ ದಿನದಲ್ಲಿ ಮನೆಯ ವ್ಯವಸ್ಥೆ, ಕುಟುಂಬದ ವ್ಯವಸ್ಥೆ ಕೂಡ ನಿಮಗೆ ಸಂಪೂರ್ಣವಾದ ತೃಪ್ತಿಯನ್ನು ತರುತ್ತೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಮನೆಯವರ ವಿಶ್ವಾಸವನ್ನು ಈ ದಿನ ಪಡ್ಕೊಳ್ತೀರಿ, ಅವರ ಸಹಕಾರವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಹೊಂದಲಿಕ್ಕೆ ಅವರ ಒಂದು ಕೊಡುಗೆ ಕೂಡ ಬಹಳ ವಿಶೇಷವಾಗಿರುತ್ತೆ, ಗಮನಾರ್ಹವಾಗಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆಸೆ, ನಿಮ್ಮ ಬಯಕೆಯನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಎಲ್ಲವೂ ಸರಿ ಇದೆ, ಎಲ್ಲವೂ ಆಗ್ತಾ ಇದೆ, ಫೇವರಬಲ್ ಆಗಿ ನಡೀತಾ ಇದೆ ಅಂತ ಹೇಳಿ ಈ ದಿನ ನೀವು ಅತಿಯಾಗಿ ವರ್ತಿಸುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕಬ್ಬು ಸಿಹಿ ಇದೆ ಅಂತ ಹೇಳಿ ಬುಡದವರೆಗೂ ಕೂಡ ತಿನ್ಲಿಕ್ಕೆ ಹೋಗಬಾರ್ದು. ಯಾವುದೋ ಒಂದು ಹಂತದಲ್ಲಿ ತೃಪ್ತಿ ಇದೆ, ಅಷ್ಟು ಸಾಕು ಅನ್ನುವಂಥ ಒಂದು ಮಾತು ನಿಮ್ಮಿಂದ ಬರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲಿ ರಾಜಕಾರಣಿಗಳ ನೆರವನ್ನು ಕೋರುವಂಥ ಒಂದು ಬಯಕೆ ಕೂಡ ವ್ಯಕ್ತ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಒಟ್ಟಾರೆ ಸಮಸ್ಯೆ ಬಗೆಹರಿಬೇಕು, ಅದಕ್ಕೆ ಯಾರ ಸಹಾಯ ಸಹಕಾರ ಆದರೂ ಪರವಾಗಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡುವಂಥದ್ದು ಇದೆ. ಹಾಗೆ ಈ ಗಣ್ಯರ ಭೇಟಿ ನಿಮ್ಮ ಈ ಒಂದು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಮಾತು, ಅವರ ಒಂದು ವಿಶ್ವಾಸಾರ್ಹವಾದಂತಹ ಸಾಂತ್ವನದ ಮಾತು ನಿಮಗೆ ಬೆಂಬಲವನ್ನು ತರುತ್ತೆ. ಅದೇ ನಿಮಗೆ ವರದಾನ. ಹಾಗಾಗಿ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಒಳ್ಳೆಯ ಸಮಯ. ಅದನ್ನು ಈ ದಿನ ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.